ಇನ್ನು ನಿರ್ದೇಶಕ ನಂದಕಿಶೋರ್ ವಿರುದ್ಧ 22 ಲಕ್ಷ ರೂಪಾಯಿ ವಂಚನೆ ಆರೋಪ ಕೇಳಿ ಬಂದಿದೆ. ನ್ಯಾಯಕ್ಕೋಸ್ಕರ ನಟ ಶಬರೀಶ್ ಶೆಟ್ಟಿ ಈಗ ಕಣ್ಣೀರಿಟ್ಟಿದ್ದಾರೆ. ಇದು ನಿರ್ದೇಶಕ ನಂದಕಿಶೋರ್ ವಿರುದ್ಧ 22 ಲಕ್ಷ ವಂಚನೆ ಆರೋಪ. ಈ ಆರೋಪ ಮಾಡಿದ್ಯಾರು? ಶಬರೀಶ್ ಶೆಟ್ಟಿ. ನ್ಯಾಯಕ್ಕೋಸ್ಕರ ಕಣ್ಣೀರಿಟ್ಟಿದ್ದಾರೆ. ವಿಡಿಯೋ ಮೂಲಕ ನಟ ಶಬರೀಶ್ ಶೆಟ್ಟಿ ಕಣ್ಣೀರಿಟ್ಟಿದ್ದಾರೆ. ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ವಿಡಿಯೋದಲ್ಲಿ ಹೇಳಿಕೆ ಕೂಡ ಕೊಟ್ಟಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ವಿಡಿಯೋದಲ್ಲಿ ಸಾರಾ ಗೋವಿಂದ್ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ದೂರು ಕೊಡುವಾಗ ಹಾದಿ ತಪ್ಪಿಸಿದ ಸಾರಾ ಗೋವಿಂದು ಅನ್ನುವಂತಹ ಮಾಹಿತಿಯನ್ನು ಇವರೇ ಹೇಳ್ಕೊಳ್ತಾ ಇರೋದು. 2 ತಿಂಗಳಲ್ಲಿ ಅಮೌಂಟ್ ಕೊಡಿಸುವಂಥ ಭರವಸೆಯನ್ನು ಸಾರಾ ಗೋವಿಂದ್ ಕೊಡಿಸಿದ್ರು. 2 ತಿಂಗಳಲ್ಲಿ ನಿಮ್ಮ ಸಾಲ ವಾಪಸ್ ಕೊಡಿಸ್ತೀವಿ ಅಂತ. ಯಾಕಂದರೆ ಇಲ್ಲಿ ಸಾರಾ ಗೋವಿಂದ್ ಅವರು ಯಾಕಂದರೆ ಸಿನಿಮಾ ಇಂಡಸ್ಟ್ರಿಯವರು, ಅವರು ಕೂಡ ಈ ಹಿಂದೆ ಅಧ್ಯಕ್ಷರಾಗಿದ್ದರು ಫಿಲ್ಮ್ ಚೇಂಬರ್ಗೆ. ಮತ್ತೊಂದು ಕಡೆ ಎಲ್ಲೋ ಒಂದು ಕಡೆ ಇಂಡಸ್ಟ್ರಿ ಒಳಗಡೆ ಒಂಥರ ಕುಟುಂಬದ ಹಾಗೆ ಇರಬೇಕು, ಕುಟುಂಬದ ಸದಸ್ಯರಾಗಿ ಇರಬೇಕು, ಒಂದು ಭರವಸೆ ಕೊಟ್ಟಿರ್ತಾರೆ, ನಿಮ್ಮ ಸಾಲ ಇಸ್ಕೊಡುವಂಥ ಜವಾಬ್ದಾರಿ ನಾನು ಅಂತ. ಮತ್ತು ನೀವರನ್ನು ಸಾರಾ ಗೋವಿಂದ್ ಏನು ಬಂದು ಇಲ್ಲಿ ಸೂರಿಟಿ ಪಡ್ಕೊಂಡಿರಲ್ಲ, ನಾನೇ ಗ್ಯಾರಂಟಿ ಅವ್ರು ಸಾಲ ಕೊಟ್ಟಿದ್ದಕ್ಕೆ ಅಂತ. ಹಾಗಾಗಿ ಇದನ್ನು ವಿಡಿಯೋ ಮಾಡಿದ್ದಾರೆ. ವಿಡಿಯೋ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತೆಲ್ಲ ಹೇಳ್ಕೊಂಡಿದ್ದಾರೆ ಶಬರೀಶ್ ಅನ್ನೋದು ಇಲ್ಲಿ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ಇಲ್ಲಿ ಸಾರಾ ಗೋವಿಂದ್ ಹೆಸರು ಕೂಡ ಇಲ್ಲಿ ಪ್ರಸ್ತಾಪ ಆಗಿದೆ. ವಂಚನೆ ಆರೋಪ ಇದೇ 2 ತಿಂಗಳ ಹಿಂದ್ಗಡೆ ನಂದಕಿಶೋರ್ ಅವ್ರು ನನಗೆ ಮೋಸ ಮಾಡಿದ್ದಾರೆ, ಸುದೀಪಣ್ಣ ಹೆಸರು ಹೇಳ್ಕೊಂಡು ಅವ್ರನ್ನ ಪರಿಚಯ ಮಾಡಿಸ್ತೀನಿ, ಸಿನಿಮಾದಲ್ಲಿ ಅವಕಾಶ ಕೊಡಿಸ್ತೀನಿ ಅಂತ ಎಲ್ಲ ಹೇಳಿ ನನಗೆ ಮೋಸ ಮಾಡಿದ್ದಾರೆ ಅಂತ ನಾನು ವಾಹಿನಿ ಮುಖಾಂತರ ಅವ್ರ ಮೇಲೆ ಆರೋಪ ಮಾಡಿದ್ದೆ. ಇದೇ ಸಲುವಾಗಿ ವಾಣಿಜ್ಯ ಮಂಡಳಿಗೂ ನಾನು ದೂರು ಕೊಟ್ಟಿದ್ದೆ. ಸೊ ಅದಾದಮೇಲೆ ವಾಣಿಜ್ಯ ಮಂಡಳಿ ಮುಖಾಂತರ ನನಗೆ ಕಾಲ್ ಮಾಡ್ತಾರೆ, 2 ತಿಂಗಳು ಗಡುವು ಬೇಕು ಅಂತ ಕೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅಧ್ಯಕ್ಷರು ನನಗೆ ಗಮನಕ್ಕೆ ತರ್ತಾರೆ. ಅದಾದಮೇಲೆ ನಮ್ಮ ಹಿರಿಯರಾದಂಥ ಸಾರಾ ಗೋವಿಂದ್ ಅಣ್ಣವರು ನನಗೆ ಕಾಲ್ ಮಾಡಿ, ನಿನ್ನ ಪರವಾಗಿ ನಾನಿದ್ದೀನಿ, ತಲೆ ಕೆಡಿಸ್ಕೋಬೇಡ, ನಿನ್ನ ದುಡ್ಡು ನಾನು ಕೊಡಿಸ್ತೀನಿ, ಅವನು ಬಾಂಬೆಯಲ್ಲಿದ್ದಾನಂತೆ, ನನಗೆ ಫೋನ್ ಮಾಡಿದ್ದ, ನಿನ್ನ ಅಮೌಂಟ್ ನಾನು ಕೊಡಿಸ್ತೀನಿ, 22 ಲಕ್ಷ ಏನು ಕೊಡಬೇಕೋ ಅದನ್ನು ಕೊಡಿಸ್ತೀನಿ, ಇನ್ನು ಮುಂದೆ ಇದರ ವಿರುದ್ಧವಾಗಿ ಏನು ಕಂಪ್ಲೇಂಟ್ ಏನು ಕೊಡಬೇಡ, ಸುಮ್ಮನೆ ಅವನ ಕೆರಿಯರ್ ಹಾಳಾಗುತ್ತೆ, ಅವ್ರ ಕಡೆಯವ್ರು ಫೋನ್ ಮಾಡಿ ಕೇಳ್ಕೊಂಡ್ರು ಅಂತ ಗೋವಿಂದಣ್ಣವ್ರು ನನಗೆ ಫೋನ್ ಮಾಡಿದರು. ಸೊ ಎಲ್ಲೋ ಒಂದು ಕಡೆ ನಮ್ಮ ಕನ್ನಡ ಚಿತ್ರರಂಗದ ಹಿರಿಯರಾದಂಥ ಗೋವಿಂದಣ್ಣವ್ರ ಮೇಲೆ ಅಪಾರವಾದ ಗೌರವ ಇತ್ತು. ಸೊ ಅವ್ರು ಯಾವುದೇ ಒಂದು ಸಂಧಾನ ಮಾಡಿದ್ರೆ ಅದು ಯಾವತ್ತೂ ಸಕ್ಸಸ್ ಆಗುತ್ತೆ ಅನ್ನೋ ನಂಬಿಕೆ ಇತ್ತು. ಆ ನಂಬಿಕೆ ಮೇಲೆ